ಹಾಯ್ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರದಿಂದ ಜನವರಿ 18ರ ಕರೆಂಟ್ ಇವೆಂಟ್ಸ್ ನೋಡ್ತಾ ಹೋಗೋಣ. ಜಟ್ವಾ ಅಥವಾ ದಿಟ್ವಾ ಅಂತ ಕೂಡ ಕರಿತೀವಿ ಇದನ್ನು. ಚಂಡಮಾರುತ ಈ ಕೆಳಗಿನ ಯಾವ ರಾಷ್ಟ್ರಕ್ಕೆ ಅಪ್ಪಳಿಸಿದೆ ಅಂತ ನೋಡ್ತಾ ಹೋದ್ರೆ ಶ್ರೀಲಂಕಾ ರಾಷ್ಟ್ರಕ್ಕೆ ಅಪ್ಪಳಿಸಿದ್ರಿ. ಶ್ರೀಲಂಕಾ ರಾಷ್ಟ್ರಕ್ಕೆ ಈ ಒಂದು ಚಂಡಮಾರುತ ಅಪ್ಪಳಿಸಿರೋದೇನಪ್ಪ ಕಂಡು ಬರ್ತದ. ಶ್ರೀಲಂಕಾ ರಾಷ್ಟ್ರದ ಜನರ ರಕ್ಷಣೆಗಾಗಿ ಭಾರತ ಸರ್ಕಾರ ಕೈಗೊಂಡ ಕಾರ್ಯಾಚರಣೆ ಯಾವುದಾಗಿದೆ ಅಂತ ನೋಡ್ತಾ ಹೋದ್ರ, ಭಾರತ ಸರ್ಕಾರ ಕೈಗೊಂಡ ಕಾರ್ಯಾಚರಣೆ ಆಪರೇಷನ್ ಸಾಗರ್ ಬಂಧು ಎನ್ನುವ ಕಾರ್ಯಾಚರಣೆಯನ್ನು ಮಾಡಿರೋದನ್ನ ಕಂಡು ಬರ್ತದೆ. ಯಾವುದಕ್ಕೋಸ್ಕರ? ಶ್ರೀಲಂಕಾದ ಜನರ ರಕ್ಷಣೆಗೋಸ್ಕರ. ಯಾಕಂತಂದ್ರ ಇದೊಂದು ಟ್ರಾಪಿಕಲ್ ಸೈಕ್ಲೋನ್ ಆಗಿದ್ದು, ಅಂದ್ರೆ ಉಷ್ಣವಲಯದ ಸೈಕ್ಲೋನ್ ಆಗಿದ್ದು, ಶ್ರೀಲಂಕಾ ಮತ್ತು ದಕ್ಷಿಣ ಭಾರತಕ್ಕೆ ಅತಿ ಹೆಚ್ಚು ಹಾನಿ ಉಂಟು ಮಾಡ್ತಕ್ಕಂಥ ಒಂದು ಸೈಕ್ಲೋನ್ ಯಾವುದಾಗಿದೆ ಅಂತಂದ್ರೆ ಈ ಜಟ್ವಾ ಅಥವಾ ಡಿಟ್ವಾ ಅಂತಕ್ಕಂಥ ಒಂದು ಚಂಡಮಾರುತ ಅಂತ ನೋಡ್ತೀವಿ. ಅದಕ್ಕೋಸ್ಕರ ಆಪರೇಷನ್ ಸಾಗರ್ ಬಂಧು ಅನ್ನುವ ಒಂದು ಕಾರ್ಯಾಚರಣೆ ಭಾರತ ಸರ್ಕಾರ ಮಾಡಿರೋದನ್ನ ಕಂಡು ಬರ್ತದೆ. ಹಾಗಾದ್ರೆ ಶ್ರೀಲಂಕಾದ ಇತರೆ ಮಾಹಿತಿ ಅಂತ ನೋಡ್ತಾ ಹೋದ್ರೆ, ಶ್ರೀಲಂಕಾದ ರಾಜಧಾನಿ ಜಯವರ್ಧನಪುರ ಮತ್ತು ಕೊಲಂಬೋ ಏನಾಗಿದೆ ಅಂತಂದ್ರ ರಾಜಧಾನಿ ಕೇಂದ್ರ ಅಂತ ನೋಡ್ತೀವ್ರಿ. ರಾಜಧಾನಿ ಕೇಂದ್ರ. ಹಾಗಾದ್ರೆ ಶ್ರೀಲಂಕಾದಲ್ಲಿ ಶಿವನ ದೇವಾಲಯವನ್ನು ಕಟ್ಟಿದವರು ಯಾರು? ಭಾರತದ ಅರಸ ಒಬ್ಬ ಶಿವನ ದೇವಾಲಯವನ್ನು ನಿರ್ಮಾಣ ಮಾಡ್ತಾನ. ಅವ್ರು ಯಾರು ಅಂತಂದ್ರೆ ಒಂದನೇ ರಾಜರಾಜ ಚೋಳ. ಶ್ರೀಲಂಕಾದ ಸಂಸತ್ತಿನ ಹೆಸರೇನಾಗಿದೆ ಅಂತ ನೋಡಿದ್ರ, ಶ್ರೀಲಂಕಾದ ಸಂಸತ್ತಿನ ಹೆಸರೇನಾಗಿದೆ ಅಂತ ನೋಡ್ತಾ ಹೋದ್ರೆ, ಸೋಷಲಿಸ್ಟ್ ರಿಪಬ್ಲಿಕ್ ಆಫ್ ಶ್ರೀಲಂಕಾ ಅಂತ ನೋಡ್ತೀವಿ. ಸೋಷಲಿಸ್ಟ್ ರಿಪಬ್ಲಿಕ್ ಆಫ್ ಶ್ರೀಲಂಕಾ ಅಂತಕ್ಕಂಥ ಒಂದು ಸಂಸತ್ತಿನ ಹೆಸರು ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಶ್ರೀಲಂಕಾ ದೇಶಕ್ಕೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಕ್ ಹೋಗ್ತಾರೆ. ನಮ್ಮ ದೇಶದ ಅರಸನ ಮಕ್ಕಳಾದ ಅಶೋಕನ ಮಕ್ಕಳಾದ ಸಂಘಮಿತ್ರೆ ಮತ್ತು ಮಹೇಂದ್ರ ಎನ್ನೋರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಕ್ ಹೋಗ್ತಾರ. ಮತ್ತು ಶ್ರೀಲಂಕಾದ ಸ್ಥಳಾಂತರ ಬೇಸಾಯಕ್ಕೆ ಏನಂತ ಕರೀತಾರೆ ಅಂದ್ರೆ ಚೆನ್ನಾ ಅಂತ ಕರೀತಾರೆ. ಅದ ರೀಸೆಂಟ್ KE ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು, ಸ್ಥಳಾಂತರ ಬೇಸಾಯವನ್ನು ಗುರುತಿಸಿ ಅಂತ. ಹೌದಾ, ಚೆನ್ನಾ ಅಂತ ಕರೆಯೋದು ಕಂಡು ಬರ್ತದೆ. ಹಾಗಾದ್ರೆ ಶ್ರೀಲಂಕಾದಲ್ಲಿ ಪುಲ್ಲೆನಾಟು ಅಂತಕ್ಕಂಥ ಒಂದು ನಗರವನ್ನು ಕೂಡ ಯಾರು ನಿರ್ಮಾಣ ಮಾಡ್ತಾರಂದ್ರ ರಾಜರಾಜ ಚೋಳ ನಿರ್ಮಾಣ ಮಾಡ್ತಾನೆ. ರಾಜರಾಜ ಚೋಳ ಪುಲ್ಲೆನಾಟು ಅಂತಕ್ಕಂಥ ಒಂದು ನಗರವನ್ನು ನಿರ್ಮಾಣ ಮಾಡಿರೋದೇನ್ಪರ್ ಕಂಡು ಬರ್ತದೆ. ಹೌದಾ, ಪುಲ್ಲೆನಾಟು ಅಥವಾ ಪುಲ್ಲೆನಾರು ಅಂತಕ್ಕಂಥ ಒಂದು ನಗರವನ್ನು ರಾಜರಾಜ ಚೋಳ ನಿರ್ಮಾಣ ಮಾಡಿರೋದು ಮುಖ್ಯವಾಗಿ ಕಂಡು ಬರ್ತದ. ಇಲ್ಲಿ ನಾವು ನೋಡ್ಬೇಕಾಗಿರೋದೇನು? ಹೌದಾ, ಶ್ರೀಲಂಕಾದಲ್ಲಿ ರೀಸೆಂಟ್ ಆಗಿ ಈ ಜಟ್ವಾ ಅಂತಕ್ಕಂಥ ಒಂದು ಚಂಡಮಾರುತ ಬೀಸಿದೆ. ಅದು ಜನವರಿ 18ನೇ ತಾರೀಕಿನ ಕರೆಂಟ್ ಇವೆಂಟ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಯಾವುದು ಅಂತ ನೋಡ್ತಾ ಹೋದ್ರ, ನೆಕ್ಸ್ಟ್ ಕ್ವಶನ್ ಕಡಲ ಶ್ರೇಷ್ಠ ಪ್ರಶಸ್ತಿ ಕೆಳಗಿನ ಯಾವ ಬಂದರಿಗೆ ನೀಡಲಾಗಿದೆ ಅಂತ ಕೇಳಿದಾರೆ. ಮುಂಬೈ ಬಂದರ್ನ, ಕಲ್ಕತ್ತಾ ಬಂದರ್ನ, ಕೊಚ್ಚಿ ಬಂದರ್ನ, ಕಾಂಡ್ಲಾ ಬಂದರ್ನ ಅಂತ ಕೇಳಿದ್ರ, ಕಲ್ಕತ್ತಾ ಬಂದರಿಗೆ ಕಡಲ ಶ್ರೇಷ್ಠ ಅಂತಕ್ಕಂಥ ಒಂದು ಬಂದರಿಗೆ ಯಾವ ಒಂದು ಸಚಿವಾಲಯ ಹಡಗು ಮತ್ತು ಜಲಮಾರ್ಗ ಸಚಿವಾಲಯ ಏನ್ ಮಾಡಿದೆ ಅಂತಂದ್ರ ಈ ಒಂದು ಪ್ರಶಸ್ತಿ ಕಲ್ಕತ್ತಾ ಬಂದರಿಗೆ ನೀಡಿದ್ದಾರೆ. ಹಾಗಾದ್ರೆ ಕಲ್ಕತ್ತಾ ಬಂದರಿಗೆ 2020ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತ ಕೂಡ ನಾಮಕರಣ ಮಾಡಿದ್ದಾರೆ. ಹಾಗಾದ್ರೆ ಈ ಕಲ್ಕತ್ತಾ ಬಂದರಿಗೆ
ಈ ಕಲ್ಕತ್ತಾ ಬಂದರು 1870ರಲ್ಲಿ ನಿರ್ಮಾಣ ಆಗಿದ್ದು ದೇಶದ ಅತ್ಯಂತ ಹಳೆಯ ಬಂದರು, ಅತ್ಯಂತ ಹಳೆಯ ಬಂದರು ಅಂತ ನೆನಪರ್ ಹುಡ್ತೀವ್ರಿ. ಮತ್ತು ಪೂರ್ವದ ಹೆಬ್ಬಾಗಿಲು ಅಂತ ಕರಿತೀವ್ರಿ, ಪೂರ್ವದ ಹೆಬ್ಬಾಗಿಲು ಎಂದು ಕರಿತೀವಿ. ಚಹಾದ ಬಂದರು ಅಂತ ಕರಿತೀವಿ, ಸೆಣಬಿನ ಬಂದರು ಅಂತ ಕರಿತೀವಿ. ಇದಕ್ಕೆ ಗುಪ್ತರ್ ಏನಂತ ಹೆಸರಿಟ್ಟಿದ್ರು ಅಂತಂದ್ರ ತಾಮ್ರ ಲಿಪ್ತಿ ಅಂತ ಹೆಸರಿಟ್ಟಿದ್ರು, ತಾಮ್ರ ಲಿಪ್ತಿ. ಬ್ರಿಟಿಷರು ಏನ್ ಹೆಸರಿಟ್ರು ಅಂತಂದ್ರ ಡೈಮಂಡ್ ಹಾರ್ಬರ್, ಡೈಮಂಡ್ ಹಾರ್ಬರ್. ಈ ಒಂದು ಬಂದರಿನಲ್ಲಿ ಗಾರ್ಡನ್ ರಿಚ್ ಹಡಗು ನಿರ್ಮಾಣ ಘಟಕ, ಗಾರ್ಡನ್ ರಿಚ್ ಹಡಗು ನಿರ್ಮಾಣ ಘಟಕ ಏನ್ಪರ್ ಕಂಡು ಬರ್ತದೆ. ಗಾರ್ಡನ್ ರಿಚ್ ಹಡಗು ನಿರ್ಮಾಣ ಘಟಕ ಎಲ್ಲಿ ಕಂಡು ಬರ್ತಂದ್ರೆ ಕಲ್ಕತ್ತಾ ಬಂದರಿನಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಬಂದರು ಅಂತ ಏನ್ಪರ್ ಹುಡ್ತೀವಿ. ಈ ಬಂದರಿನ ಒತ್ತಡ ಕಡಿಮೆ ಮಾಡುವುದಕ್ಕಾಗಿ, ಈ ಬಂದರಿನ ಒತ್ತಡ ಕಡಿಮೆ ಮಾಡುವುದಕ್ಕಾಗಿ ಹಾಲ್ದಿಯಾ ಬಂದರ್ ಸ್ಥಾಪನೆ ಆಗ್ತದೆ. ಹಾಲ್ದಿಯಾ ಬಂದರು ಸ್ಥಾಪನೆ ಆಯಿತು ಅಂತ ಏನ್ಪರ್ ಹುಡ್ತೀವಿ. ಈ ಬಂದರ ಒತ್ತಡವನ್ನು ಕಡಿಮೆ ಮಾಡುವುದಕ್ಕಾಗಿ ಯಾವ ಒಂದು ಬಂದರು ನಿರ್ಮಾಣ ಆಯಿತು ಅಂದ್ರೆ ಹಾಲ್ದಿಯಾ ಬಂದರು ನಿರ್ಮಾಣವಾಯಿತು. ಯಾವ ನದಿ ತೀರದಲ್ಲಿ? ಹಾಲ್ದಿಯಾ ನದಿ, ಹೂಗ್ಲಿ ಅಂತಕ್ಕಂಥ ಒಂದು ನದಿ ತೀರದಲ್ಲಿ ಏನ್ಪರ್ ಕಂಡು ಬರ್ತಿರೋದು ಹಾಲ್ದಿಯಾ ಬಂದರು. ಹಾಗಾದ್ರೆ ಈ ಬಂದರು ಔರಂಗಜೇಬನ ಅವಧಿಯಲ್ಲಿ ಅಭಿವೃದ್ಧಿ ಹೊಂದಿತ್ತು ಅಂತ ನೋಡ್ತೀವಿ. ಹಾಗಾದ್ರೆ ಅಂತದೇ ಒಂದು ಬಂದರಿಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕಡಲ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿರೋದೆನ್ಪರ್ ಕಂಡು ಬರ್ತದೆ. ಕಡಲ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿರೋದೆನ್ಪರ್ ಕಂಡು ಬರ್ತದ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರ ನಾವು ಹೋಗೋಣ. ಯಾವ್ದು ಕ್ವಶನ್ ಅದ ಅಂತ ನೋಡಿದ್ರೆ, ನರೇಂದ್ರ 9 ಪ್ರಭೇದ ಯಾವ ತಳಿಗೆ ಸಂಬಂಧಿಸಿದೆ? ಯಾವ ತಳಿಯಲ್ಲಿ ನಿಮ್ಮ ಡ್ರಾಯಿಂಗ್ ಅಲ್ಲೇ ಗೊತ್ತಾಗ್ಲತ್ತದ ಯಾವ ತಳಿ ಸಂಬಂಧ ಇದೆ ಅಂದ್ರೆ ಇದು ಗೋಧಿ ತಳಿಗೆ ಸಂಬಂಧಪಟ್ಟಿರೋದೆನ್ಪರ್ ಕಂಡು ಬರ್ತದೆ. ಹಾಗಾದ್ರೆ ಗೋಧಿ ತಳಿ, ಇದು ನರೇಂದ್ರ 9 ಅನ್ನೋ ತಳಿ ಏನದಲ್ಲ, ಇದು ಯಾರು ಸಂಶೋಧನೆ ಮಾಡಿದ್ರು ಅಂದ್ರೆ ನರೇಂದ್ರ ಸಿಂಗ್ ಅನ್ನೋರು ಸಂಶೋಧನೆ ಮಾಡಿದ್ದಾರೆ. ನರೇಂದ್ರ ಸಿಂಗ್ ಅನ್ನೋರು ಸಂಶೋಧನೆ ಮಾಡಿದ ಕಾರಣಕ್ಕಾಗಿ ಅವ್ರ ಹೆಸರು ಏನ್ಪರ್ ಇಟ್ಕೊಂಡ್ಬಿಟ್ಟಿದಾರ. ಹೌದು, ಯಾರು ಸಂಶೋಧನೆ ಮಾಡ್ತಾರ ಅವ್ರ ಹೆಸರು ಇಟ್ಕೊಂಡು ಏನ್ ಮಾಡಿದಾರ ಅಂದ್ರೆ ಉತ್ತರಾಖಂಡದ ನರೇಂದ್ರ ಸಿಂಗ್ ಅವರು ಇದನ್ನು ಸಂಶೋಧನೆ ಮಾಡಿದಾರ. ಹೊಸದಾಗಿ ಸಿದ್ಧವಾಗಿರ್ತಕ್ಕಂಥ ಒಂದು ಗೋಧಿ ತಳಿ. ಹಾಗಾದ್ರೆ ಗೋಧಿ ಒಂದು ಎಂತ ಬೆಳೆ ಆಗಿದೆ ಅಂತಂದ್ರೆ ರಬಿ ಬೆಳೆ ಅಂತ ಏನ್ಪರ್ ಹುಡ್ತೀವಿ. ರಬಿ ಅಂದ್ರೆ ಹಿಂಗಾರು ಬೇಸಾಯದಲ್ಲಿ ಮಾಡುವಂತಹ ಒಂದು ಬೆಳೆಗೆ ರಬಿ ಬೆಳೆ ಅಂತ ಏನ್ಪರ್ ಕರಿತೀವಿ. ಹಾಗಾದ್ರೆ ಹಿಂಗಾರು ಬೇಸಾಯದಲ್ಲಿ ಇತರೆ ಯಾವ್ಯಾವ ಬೆಳೆಗಳಿದಾವ ಅಂತ ನೋಡ್ತಾ ಹೋದ್ರ ಕಡಲೆ, ಸಾಸಿವೆ, ಬಟಾಣಿ, ಬಟಾಟಿ, ಈರುಳ್ಳಿ ಮತ್ತು ಓಟ್ಸ್ ಅಂತಕ್ಕಂಥ ಇತರೆ ಬೆಳೆಗಳು ಕೂಡ ಎಲ್ಲಿ ಕಂಡು ಬರ್ತಾವ ಅಂತಂದ್ರ ಹಿಂಗಾರು ಬೇಸಾಯದಲ್ಲಿ ಕಂಡು ಬರ್ತಕ್ಕಂಥವ್ರು. ಇವು ಯಾವ ಬೇಸಾಯ? ಹಿಂಗಾರು ಬೇಸಾಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ಗೋಧಿಯ ಒಂದು ವೈಜ್ಞಾನಿಕ ಹೆಸರೇನಾಗಿದೆ ಅಂತ ನೋಡ್ತಾ ಹೋದ್ರ, ವೈಜ್ಞಾನಿಕ ಹೆಸರೇನಾಗಿದೆ ಅಂತ ನೋಡ್ತಾ ಹೋದ್ರೆ ಟ್ರಿಟಿಕಮ್ ಅಂತ ಏನ್ಪರ್ ಹುಡ್ತೀವಿ. ಹಾಗಾದ್ರೆ ಗೋಧಿ ಸಂಶೋಧನಾ ಕೇಂದ್ರ ಎಲ್ಲದ? ಗೋಧಿ ಸಂಶೋಧನಾ ಕೇಂದ್ರ ಹರಿಯಾಣದ ಕರ್ನಲ್, ಹೌದು, ಹರಿಯಾಣದ ಕರ್ನಲ್ ಅನ್ನುವ ಒಂದು ನಗರದಲ್ಲಿ ಗೋಧಿ ಸಂಶೋಧನಾ ಕೇಂದ್ರ ಅಂತ ಏನ್ಪರ್ ಕಂಡು ಬರ್ತದೆ. ಹೌದು, ಗೋಧಿ ಸಂಶೋಧನಾ ಕೇಂದ್ರ ಹರಿಯಾಣದ ಕರ್ನಲ್. ಹಾಗಾದ್ರೆ ಗೋಧಿಯ ಇತರೆ ತಳಿಗಳು ಯಾವದವ? ಹೌದಾ, ಈ ನರೇಂದ್ರ 9 2025-26ರಲ್ಲಿ ಸಂಶೋಧನೆ ಆಗಿರ್ತಕ್ಕಂಥ ಒಂದು ತಳಿ ಆದ್ರ ಇತರೆ ತಳಿಗಳು ಯಾವದವ ಅಂತ ನೋಡ್ತಾ ಹೋದ್ರೆ ನೋಡ್ರಿ, ಸೋನಾಲಿಕಾ ತಳಿಗಳು ನೋಡ್ರಿ, ಸೋನಾಲಿಕಾ, ಕಲ್ಯಾಣ ಸೋನಾ, ಫೂಸಾ ಗೋಲ್ಡ್,
पूसा गोल्ड, पूसा विशेष, ट्रिटिकम एस्टोमम, एस्टोवम, ट्रिटिकम ड्यूरम, ट्रिटिकम ಡೈಕೋಮಮ್. ಇವೇನಾಗಿದಾವ ಅಂದ್ರೆ ಪ್ರಮುಖ ಗೋಧಿಯ ತಳಿಗಳು ಅಂತ ಏನ್ಪಾರ್ ಹೊಡ್ತೀವಿ. ಹೌದಾ, ಪ್ರಮುಖ ಗೋಧಿಯ ತಳಿ ಅಂತ ಏನ್ಪಾರ್ ಹೊಡ್ತೀವಿ. ನಮಗ ಒಂದು ಗೋಧಿ ಬಗ್ಗೆ ಏನ್ಪಾರ್ ಏನಾದ್ರೂ ಸಂಬಂಧಪಟ್ಟ ವಿಶೇಷ ಬಂತಂದ್ರೆ ಸಂಪೂರ್ಣ ಗೋಧಿ ಮಾಹಿತಿ ತಗೋಬೇಕ್ರಿ. ಗೋಧಿಯ ಕಣಜ ಎಂದು ಯಾವ ರಾಜ್ಯ ಕರೀತಾರಂದ್ರೆ ಪಂಜಾಬ್ ರಾಜ್ಯ ಕರೀತಾರೆ. ಹಾಗಾದ್ರೆ ಹೈಯೆಸ್ಟ್ ಗೋಧಿ ಬೆಳೀತಕ್ಕಂತ ಒಂದು ರಾಜ್ಯ ಯಾವುದು? ಉತ್ತರ ಪ್ರದೇಶ್. ಮತ್ತು ಪಂಜಾಬಿಗೆ ಯಾಕ್ರಿ ಗೋಧಿ ಕಣಜ ಅಂತ ಕರೀತಾರೆ ಅಂದ್ರೆ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂತ ಒಂದು ರಾಜ್ಯ ಯಾವುದು ಅಂತಂದ್ರ ಪಂಜಾಬ್ ರಾಜ್ಯ ಅಂತ ಏನ್ಪಾರ್ ಹೊಡ್ತೀವಿ. ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂತ ಒಂದು ರಾಜ್ಯ ಯಾವ್ದಾಗಿದೆ ಅಂದ್ರೆ ಪಂಜಾಬ್ ರಾಜ್ಯ. ಹಾಗಾಗಿ ಅದನ್ನು ಗೋಧಿಯ ಕಣಜ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ತಲೆಮಾರಿನ ತಂಬಾಕು ನಿಷೇಧ ಮಾಡಿದ ದೇಶ ಯಾವುದು ಅಂತ ಕೇಳಿದ್ರೆ, ತಲೆಮಾರಿನ ತಂಬಾಕು ನಿಷೇಧ ಮಾಡಿದ ದೇಶ, ತಲೆಮಾರಿನ ತಂಬಾಕು ಅಂದ್ರೆ ಫಸ್ಟ್ ಅದು ಕ್ಲಿಯರ್ ಮಾಡ್ಬಿಡ್ತೀನಿ ನಿಮಗೆ. ಈಗ 2007ರಲ್ಲಿ ಜನಿಸಿರ್ತಕ್ಕಂತ ಒಂದು ಮಗು ಅದ ಅಂತ ಇಟ್ಕೋರಿ. ಭೀಮಣ್ಣ ಎನ್ನುವ ಒಂದು ಮಗು ಜನಿಸ್ತು. ಎಷ್ಟದಾಗ? 2007ದಾಗ. ಈಗ ಇವ 2070ದಾಗ ಸಾಯ್ತಾನ. 7ದಾಗ ಹುಟ್ಟೇನ 2070ದಾಗ ಸಾಯ್ತಾನ ಅಂತಂದ್ರ ಅಲ್ಲಿವರೆಗೂ ಇವ ತಂಬಾಕು ಉತ್ಪಾದನೆ ಮಾಡೋದಾಗ್ಲಿ, ತಂಬಾಕು ಸೇವನೆ ಮಾಡೋದಾಗ್ಲಿ, ತಂಬಾಕು ಮಾರಾಟ ಮಾಡೋದಾಗ್ಲಿ, ಟೋಟಲಿ ಏನಪ್ಪ ತಂಬಾಕಿನ ಸುದ್ದಿಗೆ ಇವ ಹೋಗ್ಬಾರ್ದ್ರಿ. ಈ ರೀತಿ ಯಾಕ್ರಿ ಒಂದು ತಲೆಮಾರಿಗೆ ಮಾತ್ರ ಯಾಕೆ ಇದು ಮಾಡೋದು ಅಂತಂದ್ರ, ಹೌದಾ, ತಂಬಾಕು ಏನಪ್ಪ ಕಂಟ್ರೋಲಿಗೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ತಂಬಾಕು, ತಲೆಮಾರಿನ ತಂಬಾಕು. ಹೌದಾ, ತಲೆಮಾರಿನ ತಂಬಾಕು ನಿಷೇಧ ಮಾಡಿದ ರಾಷ್ಟ್ರ ಯಾವುದು ಅಂತ ಏನಪ್ಪ ಕೇಳಿದ್ರೆ, ಹೌದಾ, ಯಾವುದು ಅಂತ ನೋಡ್ತಾ ಹೋದ್ರೆ ಮಾಲ್ಡೀವ್ಸ್ ರಾಷ್ಟ್ರ ತಲೆಮಾರಿನ ತಂಬಾಕು ನಿಷೇಧ ಮಾಡಿರ್ತಕ್ಕಂಥದ್ದು ಏನಪ್ಪ ಕಂಡು ಬರ್ತಾರೆ. ತಲೆಮಾರಿನ ತಂಬಾಕು ನಿಷೇಧ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಇದು ಒಂದೇ ಮಾಡ್ಯದೇನು ಪ್ರಪಂಚದಲ್ಲಿ ಅಂತಂದ್ರ ಇಲ್ಲ, 3 ರಾಷ್ಟ್ರ ಮಾಡಿದವು. ಫಸ್ಟ್ ನ್ಯೂಜಿಲೆಂಡ್ ಮಾಡಿದೆ, ನ್ಯೂಜಿಲೆಂಡ್, ನೆಕ್ಸ್ಟ್ ಇಂಗ್ಲೆಂಡ್, ನೆಕ್ಸ್ಟ್ ಮಾಲ್ಡೀವ್ಸ್. ನಾ ಹೇಳಿದ್ದು ಅರ್ಥ ಆಯ್ತು ಅಂತ ಅನಿಸ್ತದ. ಹೌದು, ತಲೆಮಾರಿನ ತಂಬಾಕು ನಿಷೇಧ ಮಾಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ಅದು ಮಾಲ್ಡೀವ್ಸ್ ರೀ. ಈ ರೀತಿ ಅಂದ್ರೆ 2007ರಲ್ಲಿ ಹುಟ್ಟಿರ್ತಕ್ಕಂಥ ಜನರು 2070ರಲ್ಲಿ ಸಾಯ್ತಾರ ಅಂದ್ರೆ ಈ ಒಂದು ಇವ್ರ ಡ್ಯೂರೇಷನ್ ಜೀವಿತಾವಧಿ ಎಲ್ಲ ಇವ್ರು ಒಟ್ಟ ತಂಬಾಕು ಬಳಸಬಾರದು. ಈ ರೀತಿ ರೂಲ್ಸ್ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರ ಯಾವುದು ಅಂದ್ರೆ ಮಾಲ್ಡೀವ್ಸ್ ರಾಷ್ಟ್ರ ಅಂತ ಏನ್ಪಾರ ನೋಡ್ತೀವಿ. ಹೌದಾ, ಮಾಲ್ಡೀವ್ಸ್ ರಾಷ್ಟ್ರ. ನೆಕ್ಸ್ಟ್ ಕ್ವಶನ್ ಏನ್ಪಾರ ಹೋಗೋಣ. ವಿಪತ್ತು ನಿರ್ವಹಣಾ ಶೃಂಗಸಭೆ ಎಲ್ಲಿ ನಡೀತು ಮತ್ತೆ ಯಾಕೆ ನಡೀತು? ಸಿಕ್ಕಿಂನಲ್ಲಿ ನಡೀತಾ, ಉತ್ತರಾಖಂಡದಾಗ ನಡೀತಾ, ಹಿಮಾಚಲ್ ಪ್ರದೇಶದಾಗ ನಡೀತಾ, ಪಂಜಾಬ್ದಲ್ಲಿ ನಡೀತಾ ಅಂತಂದ್ರೆ ಉತ್ತರಾಖಂಡದಲ್ಲಿ ವಿಪತ್ತು ನಿರ್ವಹಣಾ ಶೃಂಗಸಭೆ ಏನ್ಪಾರ ನಡೀತದ. ಆಯೋಜನೆ ಮಾಡಿದವ್ರು ಯಾರ್ರಿ? ಆಯೋಜಕರು ಯಾರು? ಆಯೋಜಕರು ಯಾರು ಅಂತ ನೋಡ್ತಾ ಹೋದ್ರ ಉತ್ತರಾಖಂಡ ಸರ್ಕಾರ ರೀ. ಉತ್ತರಾಖಂಡ ಸರ್ಕಾರ. ಇದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು? ಹೌದಾ, ಉತ್ತರಾಖಂಡದ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ, ಮತ್ತು ಹಿಮಾಲಯನ್ ಅಕಾಡೆಮಿ ಆಫ್ ಸೈನ್ಸ್, ಅಂಡ್ ಟೆಕ್ನಾಲಜಿ ಸದಸ್ಯರು ಏನ್ಪಾರ ಇದ್ರಲ್ಲಿ ಭಾಗವಹಿಸಿರ್ತಾರೆ. ಹಾಗಾದ್ರೆ ಉದ್ದೇಶ ಯಾವ್ದಕ್ಕೋಸ್ಕರ ಮಾಡಿದ್ರಿ? ಇಲ್ಲಿ ನದಿ ಪ್ರವಾಹ ಹೆಚ್ಚಾಗ್ತಾವ್ರಿ ಮತ್ತು ಭೂಕಂಪ ಹೆಚ್ಚಾಗ್ತದೆ
ಇವುಗಳ ನಿಯಂತ್ರಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡಿದ್ರು ಅಂದ್ರೆ ವಿಪತ್ತು ನಿರ್ವಹಣಾ ಶೃಂಗಸಭೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಡೀತು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಉತ್ತರಾಖಂಡದಲ್ಲಿ ಏನಪ್ಪಾ ನಡೀತ್ರಿ. ಹಾಗಾದ್ರೆ ಈಗಾಗಲೇ ವಿಪತ್ತು ಅಂದ್ರ ಯಾವುದೇ ಒಂದು ಸನ್ನಿವೇಶ, ಭೂಕಂಪ ಆಗುವ ಸನ್ನಿವೇಶ ಆಗಿರಬಹುದು ಮತ್ತು ನದಿ ಪ್ರವಾಹದ ಸನ್ನಿವೇಶ ಮುನ್ಸೂಚನೆ ನೀಡ್ತಕ್ಕಂತ ಒಂದು ರಾಡರ್, ಮುನ್ಸೂಚನೆ ನೀಡುವಂತ ರಾಡರ್ ಕೇಂದ್ರ, ಮುನ್ಸೂಚನೆ ನೀಡುವಂತ ಕೇಂದ್ರ ಎಲ್ಲಿ ನಿರ್ಮಾಣ ಆಗಿದೆ ಅಂತಂದ್ರೆ ಮುಕ್ತೇಶ್ವರ ಎನ್ನುವ ಸ್ಥಳದಲ್ಲಿ ನಿರ್ಮಾಣ ಆಗ್ಯದ್ರಿ. ಮುಕ್ತೇಶ್ವರ ಎನ್ನುವ ಸ್ಥಳದಲ್ಲಿ, ಉತ್ತರಾಖಂಡದ ಮುಕ್ತೇಶ್ವರದಲ್ಲದ ಮತ್ತು ಇನ್ನೊಂದು ಸುರ್ಕುಂದದಲ್ಲದ, ಸುರ್ಕುಂದದಲ್ಲದ. ಹಾಗಾದ್ರೆ ಇನ್ನೂ ನಿರ್ಮಾಣ ಮಾಡ್ಬೇಕು. ಎಲ್ಲೆಲ್ಲಿ ನಿರ್ಮಾಣ ಮಾಡ್ಬೇಕು ಅಂದ್ರೆ ಹರಿದ್ವಾರದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾರ, ಮತ್ತು ಔಲಿಯಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾರ, ಮತ್ತು ಪಂತ್ ನಗರದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಒಂದು ಶೃಂಗಸಭೆಯಿಂದ ಈ 3 ನಗರದಲ್ಲಿ ರಾಡಾರ್ ಘಟಕಗಳು ಸಂಶೋಧನೆ ಆಗ್ಲತ್ತವ ಅಂತ ಕೇಳಿದ್ರ, ಈ ವಿಪತ್ತು ನಿರ್ವಹಣಾ ಶೃಂಗಸಭೆಯಿಂದ ಹರಿದ್ವಾರ, ಔಲಿ ಮತ್ತು ಪಂತ್ ನಗರದಲ್ಲಿ ನಿರ್ಮಾಣ ಆಗ್ತಾ ಇದಾವ, ನಿರ್ಮಾಣ ಮಾಡ್ತಾರ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಮುನ್ಸೂಚನೆ ನೀಡ್ತಕ್ಕಂಥದ್ದು, ಭೂಕಂಪ ಆಗ್ತಕ್ಕಂಥ ಮುನ್ಸೂಚನೆ, ನದಿ ಪ್ರವಾಹ ಆಗ್ತಕ್ಕಂಥ ಒಂದು ಮುನ್ಸೂಚನೆ, ಇವೆಲ್ಲ ಮುನ್ಸೂಚನೆ ಏನಪ್ಪ ನೀಡೋದಕ್ಕೋಸ್ಕರ ಮಾಡ್ತಾ ಇದಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇತ್ತೀಚೆಗೆ ಕೆಳಗಿನ ಯಾವ ಉತ್ಪನ್ನಕ್ಕೆ GI ಟ್ಯಾಗ್ ಏನಪ್ಪ ದೊರೆತಿದೆ? ಇಲ್ಲಿ ಇಮೇಜ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತದ. ಮಧ್ಯಪ್ರದೇಶದ ಪನ್ನಾ ವಜ್ರಕ್ಕೆ ಏನಪ್ಪ ಸಿಕ್ಕದ ಅಂತ. ಮಧ್ಯಪ್ರದೇಶದ ಪನ್ಹಾ ಏನದಲ್ಲ, 2025 2026ನೇ ಸಾಲಿನಲ್ಲಿ GI ಟ್ಯಾಗ್ ಏನಪ್ಪ ಪಡ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂದ್ರೆ ಪನ್ಹಾ ವಜ್ರ. ಪನ್ನಾ ಗಣಿಯಲ್ಲಿ ಸಿಗ್ತಕ್ಕಂಥ ವಜ್ರಗಳು GI ಟ್ಯಾಗ್. ಈಗಾಗಲೇ ಮಧ್ಯಪ್ರದೇಶದಲ್ಲಿ 21 ಉತ್ಪನ್ನಗಳು ಪಡ್ಕೊಂಡಿದಾವ. ಅದರಲ್ಲಿ ಮುಖ್ಯವಾಗಿ ಚಂದೇರಿ ಸೀರೆ ಮತ್ತು ಗೊಂಡಾ ಚಿತ್ರಕಲೆ, ಗೊಂಡಾ ಚಿತ್ರಕಲೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪನ್ನಗಳು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪನ್ನಗಳು ಏನಾಗಿದಾವ ಅಂದ್ರೆ GI ಟ್ಯಾಗ್ ಅನ್ನು ಪಡ್ಕೊಂಡಿರೋದು ಕಂಡು ಬರ್ತದೆ. ಹೌದಾ, ಅತಿ ಹೆಚ್ಚು GI ಟ್ಯಾಗ್ ಪಡ್ಕೊಂಡಿದ್ದು ಎಲ್ಲಿ ಅಂದ್ರೆ ಕರ್ನಾಟಕದಲ್ಲೇ. ನೆಕ್ಸ್ಟ್ ನೋಡ್ರಿ, ರೌಲಾನೆ ಉತ್ಸವ ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಡೆಯಿತು? ಸಿಕ್ಕಿಂನಲ್ಲಿ ನಡೀತಾ, ಉತ್ತರಾಖಂಡದಲ್ಲಿ ನಡೀತಾ, ಹಿಮಾಚಲ ಪ್ರದೇಶದಲ್ಲಿ ನಡೀತಾ, ಪಂಜಾಬ್ನಲ್ಲಿ ನಡೀತಾ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶದಲ್ಲಿ ರೌಲಾನೆ ಉತ್ಸವವನ್ನು ನಡೀತದ. ಈ ಉತ್ಸವಕ್ಕೆ 5,000 ವರ್ಷಗಳ ಇತಿಹಾಸವಿದೆ ಅಂತ ಹೇಳ್ತಾರೆ. 5,000 ವರ್ಷಗಳ ಇತಿಹಾಸ ಅಂದ್ರೆ ನಾವು ಸೀದಾ ಹರಪ್ಪ ಸಂಸ್ಕೃತಿ ಕಾಲಕ್ಕೆ ಎನ್ಪರ್ ಹೋಗ್ಬಿಟ್ಟಿವ್ರಿ. 5,000 ವರ್ಷದ ಇತಿಹಾಸವನ್ನು ಇರೋದೇನಪ್ಪ ಕಂಡು ಬರ್ತದೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಜನ ಯಾವ್ದು ಅಂದ್ರೆ ಗಡ್ಡಿ ಅಂತಕ್ಕಂಥ ಬುಡಕಟ್ಟು ಜನ ಹಿಮಾಚಲ ಪ್ರದೇಶದಾಗ. ಉತ್ತರಾಖಂಡದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನ ಯಾವ್ದು ಅಂದ್ರೆ ಭೂಮಿಯಾ ಮತ್ತು ಪರ್ವಾಲ. ಸಿಕ್ಕಿಂನಲ್ಲಿ ಲೆಪ್ಚಾ ಅಂತಕ್ಕಂಥ ಒಂದು ಬುಡಕಟ್ಟು ಜನ ಕಂಡು ಬರ್ತಾರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ತಾರಾಪುರ್ ಅಣು ವಿದ್ಯುತ್ ಕೇಂದ್ರ ಕೆಳಗಿನ ಯಾವ ರಾಜ್ಯದಲ್ಲಿ? ಬಹಳ ಈಸಿ ಕ್ವಶನ್, ಎಲ್ರಿಗೂ ಗೊತ್ತಿರ್ತಕ್ಕಂಥ ಕ್ವಶನ್ ಅದಲ್ಲರಿ ಅಂತ ನೀವು ಅನ್ಕೋಬಹುದು. ಆದ್ರೆ ಇಲ್ಲಿ ವಿಶೇಷ ಏನು ಅಂತಂದ್ರ ನ್ಯಾಷನಲ್ ಇದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಏನ್ ಘೋಷಣೆ ಮಾಡ್ಯದ ಇದು ರೀಸೆಂಟ್ ಅಂತಂದ್ರ, ಹೌದಾ, ಮಹಾರಾಷ್ಟ್ರದ ತಾರಾಪುರ್ ಅಣು ವಿದ್ಯುತ್ ಕೇಂದ್ರ ಏನದಲ್ಲ, ಈ ತಾರಾಪುರ್ ಅಣು ವಿದ್ಯುತ್ ಕೇಂದ್ರ ವಾಣಿಜ್ಯ ಅಣು ವಿದ್ಯುತ್ ಕೇಂದ್ರ ಅಂತ ಘೋಷಣೆ ಮಾಡ್ಯದ. ವಾಣಿಜ್ಯ ಅಣು ವಿದ್ಯುತ್ ಕೇಂದ್ರ ಅಂತ ಏನಪ್ಪ ಘೋಷಣೆ ಮಾಡಿರೋದೇನಪ್ಪ ಕಂಡು ಬರ್ತದೆ. ಅಥವಾ ವಾಣಿಜ್ಯ ಪರಮಾಣು ವಿದ್ಯುತ್ ಸ್ಥಾವರ ಅಂತ ಘೋಷಣೆ ಮಾಡಿದ್ ಕಂಡು ಬಿಡ್ತದ. ಇದು ಭಾರತದ ಮೊದಲ ವಿದ್ಯುತ್ ಕೇಂದ್ರ ಅಂತ ಕೂಡ ನಾವು ಏನಪ್ಪ ನೋಡ್ತೀವಿ. ಅಣು ವಿದ್ಯುತ್ ಕೇಂದ್ರ. ಅಣು ವಿದ್ಯುತ್ ಕೇಂದ್ರದಲ್ಲಿ ಬಳಕೆ ಆಗ್ತಕ್ಕಂಥ ಒಂದು ಖನಿಜ ಯಾವುದಾಗಿದೆ ಅಂದ್ರೆ ಯುರೇನಿಯಂ ಮತ್ತು ಥೋರಿಯಂ ಏನಪ್ಪ ಬಳಕೆ ಆಗ್ತದೆ. ಹಾಗಾದ್ರೆ ಮೊದಲ ಅಣು ರಿಯಾಕ್ಟರ್ ಯಾವುದು ಅಂತ ಕೇಳಿದ್ರೆ ಅಪ್ಸರಾ ಅಣು ರಿಯಾಕ್ಟರ್ ಅಂತ ಏನಪ್ಪ ನೋಡ್ತೀವಿ. ಅಪ್ಸರಾ ಅಣು ರಿಯಾಕ್ಟರ್ ಅಂತ ಏನಪ್ಪ ನಾವು ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಇತರೆ ಅಣು ವಿದ್ಯುತ್ ಕೇಂದ್ರ ಎಲ್ಲೆಲ್ಲದಾವ? ರಾವಟ್ ಭಟ್ ರಾಜಸ್ಥಾನ್, ಕೈಗಾ ಕರ್ನಾಟಕ, ಕಲ್ಪಕಂ ತಮಿಳುನಾಡು,
ಕೊಡಕೊಳ್ಳಂ ತಮಿಳ್ನಾಡು, ಶ್ರೀಶೈಲಂ ಎಪಿ ಆಂಧ್ರ ಪ್ರದೇಶ್, ನರೋರಾ ಯುಪಿ, ಕಕ್ರಪಾಲ್ ಗುಜರಾತ್, ಜೈತಾಪುರ್ ಮಹಾರಾಷ್ಟ್ರ. ಇವು ಪ್ರಮುಖವಾಗಿ ಭಾರತದಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಉತ್ಪಾದನಾ ಕೇಂದ್ರ ಅಂತ ಏನಪ್ಪ ನೋಡ್ತೀವಿ. ಭಾರತದ ಅತಿ ದೊಡ್ಡ ಅಣು ವಿದ್ಯುತ್ ಕೇಂದ್ರ ಯಾವ್ದಾಗಿದೆ ಅಂದ್ರೆ ಕೊಡಕೊಳ್ಳಂ ಅಂತಕ್ಕಂಥದ್ದು ಭಾರತದ ಅತಿ ದೊಡ್ಡ ಅಣು ವಿದ್ಯುತ್ ಕೇಂದ್ರ ಅಂತ ಏನಪ್ಪ ನೋಡ್ತೀವ್ರಿ. ಭಾರತದ ಅತಿ ದೊಡ್ಡ ಅಣು ವಿದ್ಯುತ್ ಕೇಂದ್ರ ಯಾವ್ದಾಗಿದೆ ಅಂದ್ರೆ ಈ ಅಣು ವಿದ್ಯುತ್ ಕೇಂದ್ರ ಅಂತ ಏನಪ್ಪ ನೋಡ್ತೀವಿ. ಯಾವುದು ಕೊಡಕೊಳ್ಳಂ ಅಂತಕ್ಕಂಥದ್ದು ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗರುಡ ಸಮರಾಭ್ಯಾಸ ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ ನಡೆಯಿತು ಅಂತ ಕೇಳ್ತಾರ. ಭಾರತ ಅಮೆರಿಕನ, ಭಾರತ ಫ್ರಾನ್ಸ್, ಭಾರತ ಆಸ್ಟ್ರೇಲಿಯಾನ, ಭಾರತ ಜಪಾನ್ ಅಂತ ಕೇಳಿದ್ರ ಭಾರತ ಫ್ರಾನ್ಸ್ ನಡುವೆ ಏನ್ ನಡೀತು ಅಂತ ಅನ್ನೋದ್ರ ಗರುಡ ಸಮರಾಭ್ಯಾಸ ಏನಪ್ಪ ನಡೆದಿರೋದು ಕಂಡು ಬರ್ತಾರೆ. ಹೌದಾ, ಗರುಡ ಸಮರಾಭ್ಯಾಸ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಒಂದು ಗರುಡ ಸಮರಾಭ್ಯಾಸ ಭಾರತ ಮತ್ತು ಫ್ರಾನ್ಸ್ ನ ನಡುವೆ ಏನಪ್ಪ ನಡೆದಿರ್ತಕ್ಕಂಥ ಸಮರಾಭ್ಯಾಸ ಇದು. ಹಾಗಾದ್ರೆ ಭಾರತ ಮತ್ತು ಫ್ರಾನ್ಸ್ ನ ನಡುವೆ ಸಮರಾಭ್ಯಾಸ ಆರಂಭವಾಗಿದ್ದು ಯಾವಾಗ ಅಂತಂದ್ರ 2003ರಿಂದ ಈ ಸಮರಾಭ್ಯಾಸಗಳು ಭಾರತ ಮತ್ತು ಫ್ರಾನ್ಸ್ ನಲ್ಲಿ ನಡೀತಾ ಇದಾವೆ. ಇಲ್ಲಿವರೆಗೂ ಯಾವ್ಯಾವ ಸಮರಾಭ್ಯಾಸ ನಡೆದಿದಾವ ಅಂತ ನೋಡ್ತಾ ಹೋದ್ರೆ, ಒಂದು ವರುಣ, ಇದು ಕೂಡ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಿರ್ತಕ್ಕಂಥ ಸಮರಾಭ್ಯಾಸ. ಯಾವುದು? ವರುಣ ಸಮರಾಭ್ಯಾಸ. ಇದೊಂದು ಭೂಪಡೆ ಸಮರಾಭ್ಯಾಸ ಮತ್ತು ನೌಕಾಪಡೆಯನ್ನು ಒಳಗೊಂಡು ನಡೆದಿರ್ತಕ್ಕಂಥ ಸಮರಾಭ್ಯಾಸ. ನೆಕ್ಸ್ಟ್ ಶಕ್ತಿ ಸಮರಾಭ್ಯಾಸ ಇದು ಭೂಸೇನಾ ಮಾಡಿದಂತ ಒಂದು ಸಮರಾಭ್ಯಾಸ ಮತ್ತು ನೌಕಾಪಡೆಯಲ್ಲಿ ನಡೆಸಿರ್ತಕ್ಕಂಥ ಒಂದು ಸಮರಾಭ್ಯಾಸ. ಡೆಸರ್ಟ್ ನೈಟ್ ಸಮರಾಭ್ಯಾಸ ಇದು ಮರುಭೂಮಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಸಮರಾಭ್ಯಾಸ. ಯಾವುದು? ಭಾರತ ಮತ್ತು ಫ್ರಾನ್ಸ್. ಇವು ಭಾರತ ಮತ್ತು ಫ್ರಾನ್ಸ್ಗಳ ನಡುವೆ ನಡೆದಿರ್ತಕ್ಕಂಥ ಸಮರಾಭ್ಯಾಸ ಅಂತ ಏನಪ್ಪ ನೋಡ್ತೀವಿ. ಭಾರತ ಮತ್ತು ಫ್ರಾನ್ಸ್ ನ ನಡುವೆ ನಡೆದಿರ್ತಕ್ಕಂಥ ಸಮರಾಭ್ಯಾಸ. ಹೌದಾ, ಇನ್ನೊಂದು ನೋಡುವರಿಗೆ ಅಂದ್ರೆ ವೀಕ್ಷಕರಿಗೆ ಒಂದು ಕ್ವಶನ್ಗೆ ಏನಪ್ಪ ಆನ್ಸರ್ ಮಾಡ್ರಿ. ಇತ್ತೀಚೆಗೆ ಡ್ರೋನ್ ಸಿಟಿ ಅಂತೇಳಿ ಘೋಷಣೆ ಆಗಿರ್ತಕ್ಕಂಥ ನಗರ ಯಾವುದು ಅಂತ ಏನಪ್ಪ ನೀವು ಕಮೆಂಟ್ಸ್ ಮಾಡ್ರಿ. ಹೌದಾ, ಕಮೆಂಟ್ಸ್ ಮಾಡ್ರಿ. ಈ ಕರೆಂಟ್ ಇವೆಂಟ್ಸ್ ಏನಪ್ಪ ಹೆಚ್ಚಾಗಿ ಏನಪ್ಪ ಶೇರ್ ಮಾಡ್ರಿ ಮತ್ತು ಅತಿ ಉತ್ತಮವಾಗಿರ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಎವ್ರಿ ಡೇ ನಿಮಗೆ ಬರ್ತಾ ಹೋಗ್ತದ. ಹೌದಾ, ಈ ತರಗತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕರೆಂಟ್ ಇವೆಂಟ್ಸ್ ಮುಗಿಸೋಣ.